ಕಾಲುವೆ ಒಡೆದು ಸಾವಿರಾರು ಎಕರೆ ರೈತರು ಬೆಳೆದಂತ ಬೆಳೆ ನೀರು ಪಾಲಾಗಿತ್ತು. ರೈತರು ಇಲ್ಲಿ ಕಂಗಾಲಾಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ವರದಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವಿಜಯಪುರದಲ್ಲಿ ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಳ್ಳದ ಗೆಣ್ಣೂರು ಬಳಿ ಅಪಾರ ಹಾನಿಯಾಗಿತ್ತು. ಸುಮಾರು 60,000 ಹೆಕ್ಟೇರ್ ಪ್ರದೇಶದ ಫಲವತ್ತಾದ ಭೂಮಿ ಹಾಳಾಗಿತ್ತು. ಗೋಧಿ, ಮೆಕ್ಕೆಜೋಳ ಸೇರಿ ವಿವಿಧ ಬೆಳೆ ನಾಶವಾಗಿದ್ವು. ಸಂಕಷ್ಟಕ್ಕೀಡಾದ ರೈತರ ಧ್ವನಿಯಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಇದೀಗ ಕೊನೆಗೂ ಕಾಲುವೆಗೆ ದುರಸ್ತಿ ಭಾಗ್ಯ ಸಿಕ್ಕಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾಲುವೆಗೆ ದುರಸ್ತಿ ಭಾಗ್ಯ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್. ಇಂಪ್ಯಾಕ್ಟ್ ಅಂದ್ರೆ ರಿಪಬ್ಲಿಕ್ ಕನ್ನಡ, ರಿಪಬ್ಲಿಕ್ ಕನ್ನಡ ಅಂದ್ರೆ ಇಂಪ್ಯಾಕ್ಟ್. ನಮ್ಮ ಒಂದೇ ಒಂದು ವರದಿ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ನೀವೇ ನೋಡಿ. ಏನು ಫೆಬ್ರವರಿ 9ರಂದು ಮುಳವಾಡದ ಪಶ್ಚಿಮ ಕಾಲುವೆ ಒಡೆದು ಸಾಕಷ್ಟು ಒಂದು ಅವಾಂತರ ಆಗಿತ್ತು. ನಾನೀಗ ಅದೇ ಸ್ಥಳದಲ್ಲಿದ್ದೀನಿ. ಅವತ್ತು ರಿಪಬ್ಲಿಕ್ ಕನ್ನಡ ಏನು ಕಣ್ಣೀರ ಕಾಲುವೆ ಅನ್ನತಕ್ಕಂಥ ಶೀರ್ಷಿಕೆಯಲ್ಲಿ ಇಡೀ ದಿನ ಒಂದು ಸುದ್ದಿ ಪ್ರಸಾರ ಮಾಡಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಬಿಸಿ ತಟ್ಟಿಸುವಂತ ಕಾರ್ಯ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಬರದಿಂದ ಒಂದು ಕಾಲುವೆ ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ. ತಾವಿಲ್ಲಿ ನೋಡಬಹುದು, ಸುಮಾರು 100 ಮೀಟರ್ ಅಂದ್ರೆ ಸುಮಾರು 100 ಫೀಟ್ಗಳಷ್ಟು ಒಂದು ಕಾಲುವೆಯನ್ನು ಒಡೆದು ಹಾಳಾಗಿತ್ತು, ಡ್ಯಾಮೇಜ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಒಂದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗ ಕಾಲುವೆ ದುರಸ್ತಿ ಆಗ್ತಾ ಇದೆ. ನೋಡಿದ್ರಲ್ವಾ, ರಿಪಬ್ಲಿಕ್ ಕನ್ನಡ ಕಣ್ಣೀರ ಕಾಲುವೆ ವರದಿಯ ಫಲಶ್ರುತಿ. ವಿಜಯಪುರದ ಕೊಲ್ಹಾರದ ಹಳ್ಳದ ಗೆಣ್ಣೂರು ಗ್ರಾಮದ ರೈತರ ಸಂಕಷ್ಟಕ್ಕೆ ಧ್ವನಿಯಾಗಿದ್ದಕ್ಕೆ ಇಂದು ಕಾಲುವೆ ರೆಡಿ ಆಗ್ತಿದೆ. ರಿಪಬ್ಲಿಕ್ ಕನ್ನಡಕ್ಕೆ ರೈತರು ಧನ್ಯವಾದ ಹೇಳಿದ್ದಾರೆ. ಸರ್, ಮೊದಲೇದಾಗಿ ರೀ ಕನ್ನಡ ಪಬ್ಲಿಕ್ ದವರು, ಟಿವಿ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನಿರಂತರವಾಗಿ ನೀವು ಸುದ್ದಿಯನ್ನು ಮಾಡಿದ್ರಿ. ಇದೊಂದು ಚಾಲನೆಗೆ ಬಂದ ಕೆಲಸ ಅಧಿಕಾರಿಗಳು. ಆದ್ರೂ ಜಿಲ್ಲಾಧಿಕಾರಿ ಅವರು ಕೂಡ ಇಂದು ತನ ಬರ್ಲಿಲ್ಲ, ಇದಕ್ಕೆ ಬರ್ಲಿಲ್ಲ. ಯಾಕಂದ್ರೆ ಸುಮಾರು ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿದ್ದಂತ ಪೀಕಿಗೆಲ್ಲ ಹರ್ಕೊಂಡ್ ಹೋಗೈತಿ. ಅದನ್ನೆಲ್ಲ ನಿರಂತರವಾಗಿ ನೀವು ನಮ್ಮ ಮಾಧ್ಯಮದವ್ರ ಮುಖಾಂತರ ಎಲ್ಲ ತೋರಿಸಿದ್ದಿ. ಆದ್ರೂ ಕೂಡ ಈಗಿಲ್ಲ. ಈಗ ಏನ್ ಆಗ್ಬೇಕಾಯ್ತಪ್ಪ ಅಂದ್ರೆ ಈ ಕೆಲಸನೂ ಆಗ್ಬೇಕು, ಅದ್ರ ಜೊತೆಗೆ ನಮ್ಮ ರೈತರಿಗೆ ಪರಿಹಾರ ಸಿಗ್ಬೇಕ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಮುಳವಾಡ ಏತ ನೀರಾವರಿಯ ಕಾಲುವೆ ದುರಸ್ತಿ ಮಾಡುತ್ತಿದ್ದಾರೆ. ಆದರೆ ಕಾಲುವೆ ಒಡೆದು ಆದ ಹಾನಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಬೆಳೆ ಕಳೆದುಕೊಂಡ ರೈತರ ಸಂಕಷ್ಟ ಬಗೆಹರಿದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಪರಿಹಾರ ನೀಡುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಡೋದೇ ಇಲ್ಲ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕಾಲುವೆ ಒಡೆದು ಸಾವಿರಾರು ಎಕರೆ ರೈತರು ಬೆಳೆದಂತ ಬೆಳೆ ನೀರು ಪಾಲಾಗಿತ್ತು. ರೈತರು ಇಲ್ಲಿ ಕಂಗಾಲಾಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ವರದಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವಿಜಯಪುರದಲ್ಲಿ ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಳ್ಳದ ಗೆಣ್ಣೂರು ಬಳಿ ಅಪಾರ ಹಾನಿಯಾಗಿತ್ತು. ಸುಮಾರು 60,000 ಹೆಕ್ಟೇರ್ ಪ್ರದೇಶದ ಫಲವತ್ತಾದ ಭೂಮಿ ಹಾಳಾಗಿತ್ತು. ಗೋಧಿ, ಮೆಕ್ಕೆಜೋಳ ಸೇರಿ ವಿವಿಧ ಬೆಳೆ ನಾಶವಾಗಿದ್ವು. ಸಂಕಷ್ಟಕ್ಕೀಡಾದ ರೈತರ ಧ್ವನಿಯಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಇದೀಗ ಕೊನೆಗೂ ಕಾಲುವೆಗೆ ದುರಸ್ತಿ ಭಾಗ್ಯ ಸಿಕ್ಕಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾಲುವೆಗೆ ದುರಸ್ತಿ ಭಾಗ್ಯ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್. ಇಂಪ್ಯಾಕ್ಟ್ ಅಂದ್ರೆ ರಿಪಬ್ಲಿಕ್ ಕನ್ನಡ, ರಿಪಬ್ಲಿಕ್ ಕನ್ನಡ ಅಂದ್ರೆ ಇಂಪ್ಯಾಕ್ಟ್. ನಮ್ಮ ಒಂದೇ ಒಂದು ವರದಿ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ನೀವೇ ನೋಡಿ. ಏನು ಫೆಬ್ರವರಿ 9ರಂದು ಮುಳವಾಡದ ಪಶ್ಚಿಮ ಕಾಲುವೆ ಒಡೆದು ಸಾಕಷ್ಟು ಒಂದು ಅವಾಂತರ ಆಗಿತ್ತು. ನಾನೀಗ ಅದೇ ಸ್ಥಳದಲ್ಲಿದ್ದೀನಿ. ಅವತ್ತು ರಿಪಬ್ಲಿಕ್ ಕನ್ನಡ ಏನು ಕಣ್ಣೀರ ಕಾಲುವೆ ಅನ್ನತಕ್ಕಂಥ ಶೀರ್ಷಿಕೆಯಲ್ಲಿ ಇಡೀ ದಿನ ಒಂದು ಸುದ್ದಿ ಪ್ರಸಾರ ಮಾಡಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಬಿಸಿ ತಟ್ಟಿಸುವಂತ ಕಾರ್ಯ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಬರದಿಂದ ಒಂದು ಕಾಲುವೆ ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ. ತಾವಿಲ್ಲಿ ನೋಡಬಹುದು, ಸುಮಾರು 100 ಮೀಟರ್ ಅಂದ್ರೆ ಸುಮಾರು 100 ಫೀಟ್ಗಳಷ್ಟು ಒಂದು ಕಾಲುವೆಯನ್ನು ಒಡೆದು ಹಾಳಾಗಿತ್ತು, ಡ್ಯಾಮೇಜ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಒಂದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್
ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗ ಕಾಲುವೆ ದುರಸ್ತಿ ಆಗ್ತಾ ಇದೆ. ನೋಡಿದ್ರಲ್ವಾ, ರಿಪಬ್ಲಿಕ್ ಕನ್ನಡ ಕಣ್ಣೀರ ಕಾಲುವೆ ವರದಿಯ ಫಲಶ್ರುತಿ. ವಿಜಯಪುರದ ಕೊಲ್ಹಾರದ ಹಳ್ಳದ ಗೆನ್ನೂರು ಗ್ರಾಮದ ರೈತರ ಸಂಕಷ್ಟಕ್ಕೆ ಧ್ವನಿಯಾಗಿದ್ದಕ್ಕೆ ಇಂದು ಕಾಲುವೆ ರೆಡಿಯಾಗ್ತಿದೆ. ರಿಪಬ್ಲಿಕ್ ಕನ್ನಡಕ್ಕೆ ರೈತರು ಧನ್ಯವಾದ ಹೇಳಿದ್ದಾರೆ. ಸರ್, ಮೊದಲೇದಾಗಿ ರೀ ಕನ್ನಡ ಪಬ್ಲಿಕ್ ದವರು ಟಿವಿ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನಿರಂತರವಾಗಿ ನೀವು ಸುದ್ದಿಯನ್ನು ಮಾಡಿದ್ರಿ. ಇದೊಂದು ಚಾಲನೆಗೆ ಬಂದ ಕೆಲಸ ಅಧಿಕಾರಿಗಳು, ಆದ್ರೂ ಜಿಲ್ಲಾಧಿಕಾರಿ ಅವರು ಕೂಡ ಇಂದು ತನ ಬರ್ಲಿಲ್ಲ, ಇದಕ್ಕೆ ಬರ್ಲಿಲ್ಲ. ಯಾಕಂದ್ರೆ ಸುಮಾರು ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿದ್ದಂತ ಪೀಕ್ ಎಲ್ಲ ಹರ್ಕೊಂಡ್ ಹೋಗೈತಿ. ಅದನ್ನೆಲ್ಲ ನಿರಂತರವಾಗಿ ನಮ್ಮ ಮಾಧ್ಯಮದವ್ರ ಮುಖಾಂತರ ಎಲ್ಲ ತೋರಿಸಿದ್ವಿ. ಆದ್ರೂ ಕೂಡ ಈಗಿಲ್ಲ. ಈಗ ಏನ್ ಆಗ್ಬೇಕಾಯ್ತಪ್ಪ ಅಂದ್ರೆ ಈ ಕೆಲಸನೂ ಆಗ್ಬೇಕು, ಅದ್ರ ಜೊತೆಗೆ ನಮ್ಮ ರೈತರಿಗೆ ಪರಿಹಾರ ಸಿಗ್ಬೇಕಂತ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಮುಳುವಾಡ ಏತ ನೀರಾವರಿಯ ಕಾಲುವೆ ದುರಸ್ತಿ ಮಾಡುತ್ತಿದ್ದಾರೆ. ಆದರೆ ಕಾಲುವೆ ಒಡೆದು ಆದ ಹಾನಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಬೆಳೆ ಕಳೆದುಕೊಂಡ ರೈತರ ಸಂಕಷ್ಟ ಬಗೆಹರಿದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಪರಿಹಾರ ನೀಡುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಡೋದೇ ಇಲ್ಲ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕಾಲುವೆ ಒಡೆದು ಸಾವಿರಾರು ಎಕರೆ ರೈತರು ಬೆಳೆದಂತ ಬೆಳೆ ನೀರು ಪಾಲಾಗಿತ್ತು. ರೈತರು ಇಲ್ಲಿ ಕಂಗಾಲಾಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ವರದಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವಿಜಯಪುರದಲ್ಲಿ ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಳ್ಳದ ಗೆಣ್ಣೂರು ಬಳಿ ಅಪಾರ ಹಾನಿಯಾಗಿತ್ತು. ಸುಮಾರು 60,000 ಹೆಕ್ಟೇರ್ ಪ್ರದೇಶದ ಫಲವತ್ತಾದ ಭೂಮಿ ಹಾಳಾಗಿತ್ತು. ಗೋಧಿ, ಮೆಕ್ಕೆಜೋಳ ಸೇರಿ ವಿವಿಧ ಬೆಳೆ ನಾಶವಾಗಿದ್ವು. ಸಂಕಷ್ಟಕ್ಕೀಡಾದ ರೈತರ ಧ್ವನಿಯಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಇದೀಗ ಕೊನೆಗೂ ಕಾಲುವೆಗೆ ದುರಸ್ತಿ ಭಾಗ್ಯ ಸಿಕ್ಕಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾಲುವೆಗೆ ದುರಸ್ತಿ ಭಾಗ್ಯ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್. ಇಂಪ್ಯಾಕ್ಟ್ ಅಂದ್ರೆ ರಿಪಬ್ಲಿಕ್ ಕನ್ನಡ, ರಿಪಬ್ಲಿಕ್ ಕನ್ನಡ ಅಂದ್ರೆ ಇಂಪ್ಯಾಕ್ಟ್. ನಮ್ಮ ಒಂದೇ ಒಂದು ವರದಿ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ನೀವೇ ನೋಡಿ. ಏನು ಫೆಬ್ರವರಿ 9ರಂದು ಮುಳವಾಡದ ಪಶ್ಚಿಮ ಕಾಲುವೆ ಒಡೆದು ಸಾಕಷ್ಟು ಒಂದು ಅವಾಂತರ ಆಗಿತ್ತು. ನಾನೀಗ ಅದೇ ಸ್ಥಳದಲ್ಲಿದ್ದೀನಿ. ಅವತ್ತು ರಿಪಬ್ಲಿಕ್ ಕನ್ನಡ ಏನು ಕಣ್ಣೀರ ಕಾಲುವೆ ಅನ್ನತಕ್ಕಂಥ ಶೀರ್ಷಿಕೆಯಲ್ಲಿ ಇಡೀ ದಿನ ಒಂದು ಸುದ್ದಿ ಪ್ರಸಾರ ಮಾಡಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಬಿಸಿ ತಟ್ಟಿಸುವಂತ ಕಾರ್ಯ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಬರದಿಂದ ಒಂದು ಕಾಲುವೆ ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ. ತಾವಿಲ್ಲಿ ನೋಡಬಹುದು, ಸುಮಾರು 100 ಮೀಟರ್ ಅಂದ್ರೆ ಸುಮಾರು 100 ಫೀಟ್ಗಳಷ್ಟು ಒಂದು ಕಾಲುವೆಯನ್ನು ಒಡೆದು ಹಾಳಾಗಿತ್ತು, ಡ್ಯಾಮೇಜ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಒಂದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗ ಕಾಲುವೆ ದುರಸ್ತಿ ಆಗ್ತಾ ಇದೆ. ನೋಡಿದ್ರಲ್ವಾ, ರಿಪಬ್ಲಿಕ್ ಕನ್ನಡ ಕಣ್ಣೀರ ಕಾಲುವೆ ವರದಿಯ ಫಲಶ್ರುತಿ. ವಿಜಯಪುರದ ಕೊಲ್ಹಾರದ ಹಳ್ಳದ ಗೆನ್ನೂರು ಗ್ರಾಮದ ರೈತರ ಸಂಕಷ್ಟಕ್ಕೆ ಧ್ವನಿಯಾಗಿದ್ದಕ್ಕೆ ಇಂದು ಕಾಲುವೆ ರೆಡಿಯಾಗ್ತಿದೆ. ರಿಪಬ್ಲಿಕ್ ಕನ್ನಡಕ್ಕೆ ರೈತರು ಧನ್ಯವಾದ ಹೇಳಿದ್ದಾರೆ. ಸರ್, ಮೊದಲೇದಾಗಿ ರೀ ಕನ್ನಡ ಪಬ್ಲಿಕ್ ದವರು ಟಿವಿ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನಿರಂತರವಾಗಿ ನೀವು ಸುದ್ದಿಯನ್ನು ಮಾಡಿದ್ರಿ. ಇದೊಂದು ಚಾಲನೆಗೆ ಬಂದ ಕೆಲಸ ಅಧಿಕಾರಿಗಳು, ಆದ್ರೂ ಜಿಲ್ಲಾಧಿಕಾರಿ ಅವರು ಕೂಡ ಇಂದು ತನ ಬರ್ಲಿಲ್ಲ, ಇದಕ್ಕೆ ಬರ್ಲಿಲ್ಲ. ಯಾಕಂದ್ರೆ ಸುಮಾರು ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿದ್ದಂತ ಪೀಕ್ ಎಲ್ಲ ಹರ್ಕೊಂಡ್ ಹೋಗೈತಿ. ಅದನ್ನೆಲ್ಲ ನಿರಂತರವಾಗಿ ನಮ್ಮ ಮಾಧ್ಯಮದವ್ರ ಮುಖಾಂತರ ಎಲ್ಲ ತೋರಿಸಿದ್ವಿ. ಆದ್ರೂ ಕೂಡ ಈಗಿಲ್ಲ. ಈಗ ಏನ್ ಆಗ್ಬೇಕಾಯ್ತಪ್ಪ ಅಂದ್ರೆ ಈ ಕೆಲಸನೂ ಆಗ್ಬೇಕು, ಅದ್ರ ಜೊತೆಗೆ ನಮ್ಮ ರೈತರಿಗೆ ಪರಿಹಾರ ಸಿಗ್ಬೇಕಂತ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಮುಳುವಾಡ ಏತ ನೀರಾವರಿಯ ಕಾಲುವೆ ದುರಸ್ತಿ ಮಾಡುತ್ತಿದ್ದಾರೆ. ಆದರೆ ಕಾಲುವೆ ಒಡೆದು ಆದ ಹಾನಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಬೆಳೆ ಕಳೆದುಕೊಂಡ ರೈತರ ಸಂಕಷ್ಟ ಬಗೆಹರಿದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಪರಿಹಾರ ನೀಡುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಡೋದೇ ಇಲ್ಲ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.